ಬಹಳಷ್ಟು ಜನ ನಮ್ಮ ಕರ್ನಾಟಕದಲ್ಲೋ ಅಥವಾ ನಮ್ಮ ದೇಶದಲ್ಲೋ ಇಲ್ಲಿ ದುಡಿಮೆಗೆ ನೆಟ್ಟಗಾಗಲ್ಲ, ವಿದೇಶಕ್ಕೆ ಹೋಗ್ಬಿಟ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಯಾರ್ಯಾರ್ದೋ ಮಾತು ಕಟ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ನೋಡಿ, ವಿದೇಶದಲ್ಲಿ ಒತ್ತೆಯಾಳಾಗಿದ್ದಂಥ ಕನ್ನಡಿಗರನ್ನ ರಕ್ಷಿಸಲಾಗಿದೆ. 3 ಯುವಕರ ಪ್ರಾಣ ಉಳಿಸಿದ್ದಾರೆ ಬೆಳಗಾವಿ ಪೊಲೀಸ್ ಆಯುಕ್ತ. ಕೈ ತುಂಬಾ ವೇತನದ ಕೆಲಸ ಕೊಡ್ತೀವಿ ಅಂತ ಹೇಳಿ ಯುವಕರಿಗೆ ಮೋಸ ಮಾಡಲಾಗಿತ್ತು. ಬೆಳಗಾವಿ ಮೂಲದ ಆಕಾಶ್ ಕಾಗಣಿಕರ್, ಓಂಕಾರ್ ಲೋಖಂಡೆ, ಸಂಸ್ಕಾರ ಲೋಖಂಡೆಯನ್ನ ಬೆಳಗಾವಿ ಪೊಲೀಸರ ತಂಡ ರಕ್ಷಿಸಿದೆ. 1 ತಿಂಗಳು ಕಾಂಬೋಡಿಯಾದಲ್ಲಿ ಯುವಕರಿಗೆ ನರಕ ಯಾತನೆ. ಹಾಂಗ್ಕಾಂಗ್ನಲ್ಲಿ 1 ಲಕ್ಷ ರೂಪಾಯಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ವಂಚನೆ ಮಾಡಿದ್ರು. ಬೆಳಗಾವಿ ಮೂಲದ ಏಜೆಂಟ್ರಿಂದ ವಿದೇಶಕ್ಕೆ ಕೆಲಸಕ್ಕೆ ಹೋಗಿದ್ರು ಈ 3 ಜನನು. ಬೆಳಗಾವಿ ನಗರದ ಆರೋಪಿಗಳಾದ ಸುರೇಶ್ ಹುಂದ್ರೆ, ಆಸಿಫ್ ಅಲ್ವಾನ್, ಜಾರ್ಖಂಡ್ ಮೂಲದ ಅಮಿತ್ ಭರ್ಜರಿ ವಂಚನೆ ಮಾಡಿದ್ರು. ನೋಡಿ, 3 ಜನರನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಎಷ್ಟು ದುಡಿತಿರೋ ನಮ್ಮ ರಾಜ್ಯದಲ್ಲೇ ದುಡಿಯಕ್ಕೆ ಬೇಕಾದಷ್ಟಿದೆ ರೀ. ಇವತ್ತು ಬಹಳ ಜನ ಇಲ್ಲೇ ಬದುಕು ಕಟ್ಕೊಂಡವ್ರಿದ್ದಾರೆ. ಬೆಳಗಾವಿಯಿಂದ ಅದ್ಯಾವುದೋ ಕಾಂಬೋಡಿಯಾಗ ಹೋಗೋ ಬದಲು ಇಲ್ಲೇ ಎಲ್ಲಾರು ಜೀವನ ಮಾಡ್ಬೋದಿತ್ತಲ್ಲ. ಹಾಂಗ್ಕಾಂಗ್ನಲ್ಲಿ ಭಾರತೀಯರಿಗೆ ಡಾಟಾ ಎಂಟ್ರಿ ಕೆಲಸ ಅಂತ ಮೋಸ. 1 ಲಕ್ಷ ರೂಪಾಯಿ ವೇತನ ಕೊಡ್ತಾರೆ ಅಂತ ಹೇಳಿ ಈ ಗ್ಯಾಂಗು ಮೋಸ ಮಾಡಿತ್ತು. ಹಾಂಗ್ಕಾಂಗ್ ಬದಲಾಗಿ ಕಾಂಬೋಡಿಯಾಗೆ ಕರ್ಕೊಂಡು ಹೋಗಿದ್ರು ಆರೋಪಿಗಳು. ಅಲ್ಲಿ ನಿತ್ಯವೂ ಭಾರತೀಯ ಮೂಲದವರಿಗೆ ಸೈಬರ್ ವಂಚನೆಯನ್ನ ಮಾಡ್ತಾ ಇದ್ರು. ಅಗೇನ್ ಇದು ನೋಡಿ, ಸೈಬರ್ ಕ್ರೈಮ್ಗೆ ಬಂತು. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ನಲ್ಲಿ ಸೈಬರ್ ವಂಚನೆ ಮಾಡ್ತಾ ಇದ್ರು ಆರೋಪಿಗಳು. ತಾವು ಮಾಡ್ತಾ ಇರೋದು ತಪ್ಪು, ಈ ಕೆಲಸ ಮಾಡಲ್ಲ ಅಂತ ಹೇಳಿದಾಗ ಹಲ್ಲೆ ಮಾಡಿ ಅವ್ರಿಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ರು. ಆಕಾಶ್ ಅಣ್ಣ ಲೋಖಂಡೆ ಸಹೋದರರ ತಂದೆಯಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಬೆಳಗಾವಿ ಪೊಲೀಸ್ ಕಮಿಷನರ್ ಭಾರತದ ರಾಯಭಾರಿ ಕಚೇರಿಗೆ ಮಾಹಿತಿಯನ್ನ ರವಾನಿಸ್ತಾರೆ. ಭಾರತ ಸೇರಿ ಅನ್ಯ ದೇಶದ 50 ಯುವಕರನ್ನ ಒತ್ತೆಯಾಳಾಗಿಸಿಕೊಂಡಿದ್ದು ಬೆಳಕಿಗೆ ಬರುತ್ತೆ. ಬೆಳಗಾವಿ ಸೆಂಟ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ರು ಕಾಲಿಮಿರ್ಚಿ ತಂಡ ಇವರನ್ನ ರಕ್ಷಣೆ ಮಾಡಿದ್ದಾರೆ. ಸದ್ಯ ಕೇಸ್ ದಾಖಲಿಸಿ ತನಿಖೆಯನ್ನ ಬೆಳಗಾವಿ ಸೆಂಟ್ ಪೊಲೀಸರು ಮುಂದುವರೆಸಿದ್ದಾರೆ. ನಾನು ಡಿಸೆಂಬರ್ 1 ತಾರೀಕಿಂದ ಗೋವಾದಿಂದ ಚಂಡೀಗಢ ಹೋಗಿದ್ದೀನಿ ಸರ್. ಚಂಡೀಗಢದಿಂದ ನಮಗೆ ಅಲ್ಲಿ ಒಂದು 2 ಡೇ ಸ್ಟೇ ಮಾಡ್ಕೊಂಡು ಅಲ್ಲಿಂದ ನಮಗೆ ದಿಲ್ಲಿ ಹೋಯ್ತಾರೆ ಸರ್. ದಿಲ್ಲಿಂದ ಫ್ಲೈಟ್ ಟಿಕೆಟ್ ಮಾಡಿ ಬ್ಯಾಂಕಾಕ್ ಹೋಯ್ತಾರೆ ಸರ್. ಬ್ಯಾಂಕಾಕಲ್ಲಿ 8 ದಿವಸ ಇಟ್ಟರೆ ರೀ. ನಮ್ಗೆ 8 ದಿವಸ ಇಟ್ಟು ಕೂಡಲೇ ಅವರಂದ್ರು ನಿಮ್ಗೆ ಹಾಂಗ್ಕಾಂಗ್ ಕಳಿಸ್ತೀವಿ, ನೀವು ಕಂಬೋಡಿಯಾಗೆ ಬರ್ರಿ, ಕಂಬೋಡಿಯಾದಿಂದ ನೀವು ಹಾಂಗ್ಕಾಂಗ್ ಕಳಿಸ್ತಾ ಅಂತಿದ್ರಿ ರೀ. ಬ್ಯಾಂಕಾಕಿಂದ ನಾವು ಕಂಬೋಡಿಯಾ ಹೋದ್ವಿ ರೀ ಸರ್. ಕಂಬೋಡಿಯಾದಾಗ ಹೋದ ಕೂಡಲೇ ಅವ್ರು ನಮಗೆ ಪಿಕಪ್ ಮಾಡ್ಕೊಂಡ್ರು, ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಡ್ರು. ಒಂದು ಹೋಟೆಲ್ನಲ್ಲಿ ಕುಣಿಸ್ಕೊಡ್ರಿ ರೀ. ಅಲ್ಲಿ ಆಸಿಫು ಮತ್ತು ಅಮಿತ್ ಗುಪ್ತಾ ಅಂತ ಇವರು ಇದ್ದರು. ಅವ್ರ ಹೋಟೆಲ್ನಲ್ಲಿ ಹೋಗಿ ನಮಗೆ ಸ್ಕ್ಯಾಮ್ ಕೆಲಸ ಐತಿ, ಧಮಕಿ ಮಾಡಿ ನಮಗೆ ಶಾಕ್ ಹಚ್ತೀವಿ, ನೀವು ಮನೆ ಕಳಿಸೋದಿಲ್ಲ, ಹಾಂಗ್ಕಾಂಗ್ ಹೋಗ್ಬೇಕಂದ್ರೆ ನಿಮಗೆ ಒಂದು 5 ಲಕ್ಷ ರೂಪಾಯಿ ಕೊಡ್ಬೇಕು ನೀವು ಎಕ್ಸ್ಟ್ರಾ ಅಂತ ಅಂಜಿಕೆ ಹಾಕಿ, ದಬಾವಣೆ ಹಾಕಿ, ರಾತ್ರಿ ಎಲ್ಲ ಧಮಕಿ ಅದು ಕೊಟ್ಟು ನಮಗೆ ಮಾರ್ನಿಂಗ್ ಅಂದ್ರೆ ಕಂಪ್ನಿ ಒಳಗೆ ಕಳಿಸ್ಬಿಟ್ಟು. ಸಂಭಾಜಿ ಶ್ರೀರಂಗ್ ಲೋಖಂಡೆ ನನ್ನ ಹೆಸರು ರೀ. ನಮ್ಮ ಮಕ್ಕಳಿಗೆ ಮೋಸ ಮಾಡ್ಕೊಂಡು ಕಂಬೋಡಿಯಾ ತೊಗೊಂಡು ಹೋಗಿದ್ರಿ. ಹಾಂಗ್ಕಾಂಗ್ ಅಂತ ನಮ್ಗೆ ಹೇಳ್ಕ್ಯಾಸ ಕಂಬೋಡಿಯಾಗೆ ಹುಡುಗರು ತೊಗೊಂಡು ಹೋಗಿದ್ರಿ. ಆಮೇಲೆ ನಾವು ಹುಡುಗರ ನಮ್ಮ ಜೀವ ಮೇಲೆ ಇದು ಬಂತ್ರಿ, ಇದು ನಿಮ್ಗೆ ಕಲಾಸ್ ಮಾಡ್ತೀವಿ, ಇದು ಮಾಡ್ತೀವಿ, ರೊಕ್ಕ ಕೊಟ್ರಿ, ಇಲ್ಲದ್ರೆ ನಾವೇನು ಬಿಡಂಗಿಲ್ಲ ಅಂತ ಆಶಿಪ್ ಅಂತ ಒಂದು 2 ಏಜೆಂಟ್ ಅಲ್ಲಿಂದ ನಮ್ಗೆ ಫೋನ್ ಮಾಡಿದ್ರಿ. ಫೋನ್ ಮಾಡಿದ ಬಳಗ ನಮ್ಮ ಕಡೆ ಏನು ಹದಿರಾಕಿಲ್ಲ, ನಾವು ಡೈರೆಕ್ಟ್ ಕಾಕ್ತಿ ಸಿಪಿಐ ಕಡೆ ಹೋಗಿದ್ರಿ. ಕಾಕ್ತಿ ಸಿಪಿಐ ಕಡೆ ಹೋಗಿದ ಬಳಗ ಕಾಕ್ತಿ ಸಿಪಿಐ ಏನಂದ್ರಿ, ಇಲ್ಲಿಂದ ನೀವು ಡೈರೆಕ್ಟ್ ಕಮಿಷನರ್ ಆಫೀಸ್ ಹೋಗ್ರಿ, ಮತ್ತು ಅಲ್ಲಿಂದ ಇದಾಗ್ತಿದ್ವಿ. ಅವರು ಒಂದು 2